ಇನ್ನು ರಾಜ್ಯ ನಾಯಕರ ಎರಡನೇ ಸುತ್ತಿನ ದೆಹಲಿ ಯಾತ್ರೆ ಆರಂಭ ಆಗಿದೆ. ಒಂದ್ ಕಡೆ ಸಿದ್ದರಾಮಯ್ಯ ಅವರು ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಇನ್ನೊಂದ್ ಕಡೆ ಡಿಕೆ ಶಿವಕುಮಾರ್ ಅವರು ಕೂಡ ಇವತ್ತು ದೆಹಲಿಗೆ ಹೋಗ್ತಾರೆ ಅನ್ನುವಂತಹ ಮಾಹಿತಿ. ಇಂದು ಸಂಜೆ ದೆಹಲಿಗೆ ತೆರಳುತ್ತಾರೆ ಡಿಕೆ ಶಿವಕುಮಾರ್. ಸಂಜೆ 7:40ಕ್ಕೆ ದೆಹಲಿಗೆ ತೆರಳುತ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಸದ್ಯ ಈಗಾಗಲೇ ಸಿದ್ದರಾಮಯ್ಯ ಅವರು ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಜೊತೆಗೆ ಸುರ್ಜೇವಾಲಾ ಅವರು ಕೂಡ ದೆಹಲಿಗೆ ಹೋದ್ರು. ಇನ್ನು ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ಅವರ ಪುತ್ರ ಯತೀಂದ್ರ ಅವರು ಕೂಡ ದೆಹಲಿಗೆ ತೆರಳಿದ್ದಾರೆ. ಈಗ ಡಿಕೆ ಶಿವಕುಮಾರ್ ಅವರು ಕೂಡ ಮತ್ತೆ ದೆಹಲಿಗೆ ಹೋಗ್ತಾರೆ ಅನ್ನುವಂತಹ ಮಾಹಿತಿ. ಹಾಗಾಗಿ ಮತ್ತೊಂದು ಸುತ್ತಿನ ಮಾತುಕತೆಗೆ ಈಗ ಹೈಕಮಾಂಡ್ ತಯಾರಿಯನ್ನ ನಡೆಸಿದೆ. ಈಗ ಮೊದಲು ಸಿದ್ದರಾಮಯ್ಯ ಅವರೊಟ್ಟಿಗೆ ಮಾತುಕತೆ ನಡೆಯುತ್ತೆ. ಅದಾದ್ಮೇಲೆ ಡಿಕೆ ಶಿವಕುಮಾರ್ ಅವರು ಕೊಟ್ಟಿಗೂ ಕೂಡ ಪ್ರತ್ಯೇಕವಾದ ಸಭೆ ನಡೆಯುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಒಂದ್ ಕಡೆ ಸಿದ್ದರಾಮಯ್ಯ ಅವರು ಹೈಕಮಾಂಡ್ಗೆ ಕೃತಜ್ಞತೆ ಸಲ್ಲಿಸೋದ್ರ ಜೊತೆಯಲ್ಲಿ ಮುಂದಿನ ನಿರ್ಧಾರಗಳ ಕುರಿತಂತೆ ಮಾತುಕತೆಯನ್ನ ನಡೆಸ್ತಾರೆ. ಸರ್ಕಾರ ರಚನೆ ಮತ್ತು ಸಿಎಲ್ಪಿ ಸಭೆ ಬಗ್ಗೆ ಡಿಕೆಶಿ ಚರ್ಚೆ. ರಾಹುಲ್ ಖರ್ಗೆ ಜೊತೆ ಮಾತುಕತೆಯನ್ನ ನಡೆಸ್ತಾರೆ ಡಿಕೆ ಶಿವಕುಮಾರ್. ಪ್ರಮಾಣ ವಚನ, ಡಿಸಿಎಂ, ನೂತನ ಸಚಿವರ ಬಗ್ಗೆ ಚರ್ಚೆಯನ್ನ ಮಾಡಲಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಮುಂದಿನ ಬೆಳವಣಿಗೆಗಳ ಕುರಿತಂತೆ. ಹೌದು, ಈಗ ಸಿದ್ದರಾಮಯ್ಯ ಅವರು ರಾಜೀನಾಮೆ ಅಂತೂ ಕೊಟ್ಟಿದ್ದಾಯ್ತು. ಅದಾದ ನಂತರದಲ್ಲಿ ಅದು ಅಂಗೀಕಾರ ಆಗೋದೊಂದೇ ಬಾಕಿ ಇದೆ. ಅದಾದ ನಂತರದಲ್ಲಿ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡಿಬೇಕು. ಅದು ಯಾವಾಗ ಆಗಬೇಕು, ಯಾವ ರೀತಿ ಆಗಬೇಕು, ಜೊತೆಗೆ ಯಾವೆಲ್ಲ ಸಚಿವರು ಆ ಸಂದರ್ಭದಲ್ಲಿ ಪ್ರಮಾಣ ವಚನವನ್ನ ಸ್ವೀಕರಿಸಬೇಕು. ಈಗ ಈ ಸರ್ಕಾರದಲ್ಲಿ ಡಿಸಿಎಂ ಆಗಿ ಡಿಕೆ ಶಿವಕುಮಾರ್ ಅವರು ಮಾತ್ರ ಇದ್ರು. ಆದ್ರೆ ಮುಂದೆ ಹೇಗೆ? ಸಿದ್ದು ರಾಜೀನಾಮೆ ಬೆನ್ನಲ್ಲೇ ಹೊಸ ಸರ್ಕಾರದ ಲೆಕ್ಕಾಚಾರಗಳು ನಡೀತಾ ಇದೆ. ನೂತನ ಸಿಎಂ ಜೊತೆ ಎಷ್ಟು ಸಚಿವರ ಪ್ರಮಾಣ ವಚನ ಸ್ವೀಕಾರ ನಡೆಯುತ್ತೆ, ಎಷ್ಟು ಜನ ಡಿಸಿಎಂ ಅನ್ನುವಂತಹ ಬಗ್ಗೆ ಹೈ ನಾಯಕರ ಜೊತೆ ಚರ್ಚೆಯನ್ನ ನಡೆಸಲಿದ್ದಾರೆ ಡಿಕೆ ಶಿವಕುಮಾರ್. ಹೈಕಮಾಂಡ್ ನಾಯಕರ ಜೊತೆ ಚರ್ಚೆಯನ್ನ ನಡೆಸೋದಕ್ಕೆ ಇವತ್ತು ಸಂಜೆ ದೆಹಲಿಗೆ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ. ಹೌದು, ಈಗಿದಂತಹ ಸಚಿವರನ್ನೇ ಮುಂದುವರಿಸುವಂತಹ ಪ್ಲಾನ್ ನಡೆದಿದ್ಯಾ ಅಥವಾ ಬೇರೆ ಸಚಿವರಿಗೆ ಮಣೆ ಹಾಕ್ತಾರಾ? ಈಗಾಗಲೇ ಮಾಹಿತಿ ಇರುವಂತೆ ಒಂದು 8 ಸಚಿವರು ಡಿಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ಪ್ರಮಾಣ ವಚನವನ್ನ ಸ್ವೀಕರಿಸಬಹುದು ಅನ್ನುವಂತಹ ಮಾಹಿತಿ ಇದೆ. ಆದ್ರೆ ನಿಜಕ್ಕೂ ಎಷ್ಟು ಜನ? ಹೈಕಮಾಂಡ್ ಹೇಳ್ದಂತೆ ಎಲ್ಲವೂ ಕೂಡ ನಡೆಯುತ್ತೆ. ಯಾಕೆಂದ್ರೆ ಈವರೆಗೂ ಕೂಡ ನಾವು ಗಮನಿಸಿದ ಹಾಗೆ ಹೈಕಮಾಂಡ್ ಹೇಳ್ದಂತೆ ಸಿದ್ದರಾಮಯ್ಯ ಅವರಾಗಿರಬಹುದು, ಡಿಕೆ ಶಿವಕುಮಾರ್ ಆಗಿರಬಹುದು, ಮತ್ತೆ ಎಲ್ಲ ನಾಯಕರು ಕೂಡ ಕೇಳ್ಕೊಂಡು ಬಂದಿದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ಕೂಡ ಸಭೆ ನಂತರದಲ್ಲಿ ತೀರ್ಮಾನವಾಗುತ್ತೆ. ಇನ್ನು ಹೇಳಿ ಕೇಳಿ ಡಿಕೆ ಶಿವಕುಮಾರ್ ಅವರು ಈ ಜ್ಯೋತಿಷಿಗಳು ಹೇಳುವಂಥದ್ದನ್ನ ಇದೆಲ್ಲ ಬಹಳ ನಂಬ್ತಾರೆ ಅವರು. ಶಾಸ್ತ್ರ ಮತ್ತೊಂದು ಗಳಿಗೆ. ಈಗ ದ್ವಾರಕಾನಾಥ್ ಅವರು ಜ್ಯೋತಿಷಿ ದ್ವಾರಕಾನಾಥ್ ಅವರ ಬಳಿ ಪ್ರಮಾಣ ವಚನಕ್ಕೆ ಒಂದು ಒಳ್ಳೆ ಮುಹೂರ್ತ ಕೊಡಿ ಅಂತ ಮನವಿಯನ್ನ ಮಾಡಿದಾರಂತೆ. ಒಂದು ಮುಹೂರ್ತ ಅಲ್ಲ, ಮೂರು ಬೇರೆ ಬೇರೆ ದಿನಾಂಕಗಳನ್ನ ಅವರು ಕೇಳಿದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ಮುಂದಿನ ಸಿಎಂ ಆಗಿ ಪ್ರಮಾಣ ವಚನಕ್ಕೆ ಡಿಕೆ ಶಿವಕುಮಾರ್ ಸಿದ್ಧತೆಯಲ್ಲಿರೋದ್ರ ನಡುವೆನೆ ಜ್ಯೋತಿಷಿ ದ್ವಾರಕಾನಾಥ್ ಅವರು ಹಿಂದೆನೂ ಬಹಳ ಸಂದರ್ಭದಲ್ಲಿ ಹೇಳ್ಕೊಂಡಿದ್ದಾರೆ ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗೋಕೆ ಅವಕಾಶ ಇದೆ ಅನ್ನುವಂಥದ್ದನ್ನು ಅವರು ಹೇಳಿದ್ದರು. ಜೊತೆಗೆ ಡಿಕೆ ಶಿವಕುಮಾರ್ ಅವರು ಆಗಾಗ ಮುಂದಿನ ಕಾಲ ಹೇಗಿದೆ, ಗಳಿಗೆ ಹೇಗಿದೆ, ತನಗೆ ಅನುಕೂಲ ಆಗುವಂಥ ಸನ್ನಿವೇಶ ಇದೆಯಾ, ಈ ಥರದನ್ನೆಲ್ಲ ಆಗಾಗ ಪರಾಮರ್ಶಿಸ್ತಾ ಇರ್ತಾರೆ ಅನ್ನುವಂಥ ಖುದ್ದು ದ್ವಾರಕಾನಾಥ್ ಅವರು ಹಿಂದೆ ಎಲ್ಲ ಹೇಳ್ಕೊಂಡಿದ್ದಾರೆ. ಸೊ ಇದೀಗ ದ್ವಾರಕಾನಾಥ್ ಅವರ ಬಳಿನೇ ಡಿಕೆ ಶಿವಕುಮಾರ್ ಅವರು ಮುಹೂರ್ತಕ್ಕೆ ಒಂದು ಒಳ್ಳೆ ಮುಹೂರ್ತ ಕೇಳಿದ್ದಾರೆ ಅನ್ನುವಂಥ ತಿಳಿದು ಬರ್ತಾ ಇದೆ ಪದಗ್ರಹಣಕ್ಕೆ ಸಂಬಂಧಪಟ್ಟ ಹಾಗೆ. ಬಟ್ ಒಂದು ಡೇಟ್ ಅಲ್ಲ, ಮೂರು ಡೇಟನ್ನು ಕೊಡಿ, ಅದರಲ್ಲಿ ಅವರು ಯಾವೆಲ್ಲ ಚಟುವಟಿಕೆ, ಆಮೇಲೆ ಹೈಕಮಾಂಡ್ ನಾಯಕಗಳನ್ನೆಲ್ಲ ಬರೋದಕ್ಕೆ ಹೇಳಬೇಕಲ್ವ. ಸೊ ಇಲ್ಲಿ ಯಾವುದೋ ಒಂದು ಡೇಟ್ ಕೊಟ್ಟರೆ ಅವ್ರ ಕೊನೆಗೆ ಆ ಡೇಟಲ್ಲಿ ಲಭ್ಯತೆ ಇಲ್ಲ ಅಂತಂದರೆ ಸಮಸ್ಯೆ ಆಗ್ಬೋದು. ಹೀಗಾಗಿ ಇಲ್ಲೂ ಡೇಟ್ ಕೊಟ್ಟಂಗೆ ಆಗಬೇಕು, ಅವರಿಗೂ ಆ ಡೇಟ್ನಲ್ಲಿ ಅಲಭ್ಯತೆ ಇರಬೇಕು. ಆ ರೀತಿಯಾಗಿ ಮೂರು ಡೇಟ್ಗಳನ್ನ ಕೇಳಿದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ಪ್ರಸನ್ನ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರಸನ್ನ, ಈ ಕೊನೆ ಹಂತದ ಚಟುವಟಿಕೆಗಳೆಲ್ಲ ಹೇಗೆ ನಡೀತಾ ಇದೆ? ಒಂದು, ಈಗ ಡಿಕೆ ಶಿವಕುಮಾರ್ ಏನಾದರೂ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಆದ್ರೆ ಅವ್ರ ಜೊತೆಗೆ ಯಾರ್ಯಾರು ಸೇರ್ಬೇಕು ಸಂಪುಟಕ್ಕೆ, ಅದರಲ್ಲಿ ಎಷ್ಟು ಡಿಸಿಎಂ ಸ್ಥಾನ, ಮತ್ತೊಂದು ಈ ತರನಂತ ಬಾರ್ಗೇನಿಂಗ್ ಎಲ್ಲ ಹೇಗೆ ನಡೀತಾ ಇದೆ ಅನ್ನೋದು. ಎರಡನೇದು, ಹೌದು, ಈಗ ಇವರು ಪ್ರಮಾಣ ವಚನ ಸ್ವೀಕರಿಸುವಂತ ಸಂದರ್ಭದಲ್ಲಿ ಇವ್ರು ಕರೆಯುವಂತ ಹೈಕಮಾಂಡ್ ನಾಯಕರುಗಳು ಮತ್ತೊಂದು ಶಕ್ತಿ ಪ್ರದರ್ಶನ ಇದೆಲ್ಲ ಆಗ್ಲೇಬೇಕಿರುತ್ತೆ. ಸೊ ಅವ್ರ ಅಲಭ್ಯತೆಯ ಕಾರಣಕ್ಕಾಗಿ ಬಹುಶಃ ಇವರು 3-4 ಡೇಟ್ ಅನ್ನ ಕೇಳಿರ್ಬೋದು ಅಂತ ಕಾಣಿಸುತ್ತೆ. ಬಹುಶಃ ಈಗ ಇನ್ನೊಂದು ವಿಚಾರ ಅಂತಂದ್ರೆ ಇದೇನೋ ಶೂನ್ಯ ಮಾಸನೋ ಅಥವಾ ಮತ್ತೊಂದು ಈ ಸಂದರ್ಭದಲ್ಲಿ ಬಹಳ ಶುಭ ಕಾರ್ಯಗಳು ಮತ್ತೊಂದು ನಡೀತಾ ಇಲ್ಲ, ಅದೊಂದು ಸ್ವಲ್ಪ ದಿವಸ ಇದೆ ಇನ್ನೂ ಕೂಡ. ಸೊ ಈ ಪದಗ್ರಹಣಕ್ಕೆ ಇದಕ್ಕೆಲ್ಲ ಏನು ಸಮಸ್ಯೆ ಇಲ್ವಾ ಪ್ರಸನ್ನ? ಹೇಗೆ ಡಿಕೆ ಶಿವಕುಮಾರ್ ಬಹಳ ನಂಬ್ತಾರಲ್ಲ ಇದನ್ನೆಲ್ಲ, ಆ ಕಾರಣಕ್ಕೆ ಕೇಳ್ತಾ ಇರೋದು.
ಮಾಲ್ತೇಶ್, ಜ್ಯೋತಿಷ್ಯವನ್ನ, ದೇವರನ್ನ ಮತ್ತು ಆ ರೀತಿಯ ಸ್ವಾಮೀಜಿಗಳನ್ನ, ಗುರುಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಡಿ ಕೆ ಶಿವಕುಮಾರ್ ಅವರು ನಂಬ್ತಾರೆ. ಇದೀಗ ರಾಜಗುರು ಅಂತ ಕರೆಸ್ಕೊಂಡಂತಹ ದ್ವಾರಕಾನಾಥ್ ಅವರ ಬಳಿ 3 ದಿನಾಂಕಗಳನ್ನ ಡಿ ಕೆ ಶಿವಕುಮಾರ್ ಅವರು ಕೇಳಿದ್ದಾರೆ. ನೊಣವಿನಕೆರೆ ಅಜ್ಜಯ್ಯ ಅವ್ರನ್ನು ಅತಿ ಹೆಚ್ಚು ನಂಬುವಂತವ್ರು. ಹೀಗಾಗಿ ಅವರ ಬಗ್ಗೆಯೂ ಕೂಡ, ಅವರ ಬಳಿಯೂ ಕೂಡ ದಿನಾಂಕವನ್ನ ಡಿ ಕೆ ಶಿವಕುಮಾರ್ ಅವರು ಕೇಳಿದ್ದಾರೆ. ಯಾವ ದಿನಾಂಕ ಸೂಟ್ ಆಗುತ್ತೆ ಅನ್ನೋದರ ಆಧಾರದ ಮೇಲೆ, ಕೇವಲ ಜ್ಯೋತಿಷ್ಯದ ಆಧಾರದ ಮೇಲೆ ಮುಂದುವರಿಯೋದಕ್ಕೆ ಸಾಧ್ಯವಿಲ್ಲ. ಈಗ ಸದ್ಯ ಅಧಿಕ ಮಾಸ ಅಂತ ಕರಿತೀವಿ, ಆ ಅಧಿಕ ಮಾಸ ಇರೋದ್ರಿಂದಾಗಿ ಇನ್ನೊಂದು ತಿಂಗಳ ಕಾಲವೂ ಕೂಡ ಅದು ಮುಂದುವರಿತಾನೆ ಇರುತ್ತೆ. ಹೀಗಾಗಿ ಸಹಜವಾಗಿ ಇನ್ನು 1 ವಾರದ ಒಳಗಾಗಿ ಎಲ್ಲವೂ ಕೂಡ ಇತ್ಯರ್ಥ ಆಗ್ಬೇಕಾಗುತ್ತೆ. ಮತ್ತು ಒಂದೊಂದು ದಿನವೂ ಕೂಡ ಇಂಪಾರ್ಟೆಂಟ್ ಆಗಿರೋದ್ರಿಂದಾಗಿ ಸಹಜವಾಗಿ ಈ ವಾರದ ಒಳಗಾಗಿ, ಅಂದ್ರೆ ಮುಂದಿನ 1 ವಾರದ ಒಳಗಾಗಿ ಡಿ ಕೆ ಶಿವಕುಮಾರ್ ಅವರು ಸಂಪೂರ್ಣವಾಗಿ ಈ ಎಲ್ಲ ಪ್ರಕ್ರಿಯೆಗಳನ್ನ ಹೈಕಮಾಂಡ್ನ ಗಮನಕ್ಕೆ ತಂದು ಮುಕ್ತಾಯ ಮಾಡ್ತಾರೆ ಅಂತ ಅನ್ಸುತ್ತೆ. ಇವತ್ತು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟ ಬಳಿಕ ಒಂದು ಚಾಪ್ಟರ್ ಮುಗಿದಿದೆ. ಈಗ ಇನ್ನೊಂದು ಚಾಪ್ಟರ್ ಶುರುವಾಗುತ್ತೆ. ಈ ಹೊಸ ಚಾಪ್ಟರ್ ಹೇಗಿರುತ್ತೆ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ನಿರ್ಧಾರದ ಮೇಲೂ ಕೂಡ ನಿಂತಿದೆ. ಇದೇ ಕಾರಣಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರು ಕೂಡ ಇವತ್ತು ಸಂಜೆ ದೆಹಲಿಗೆ ತೆರಳ್ತಾ ಇದ್ದಾರೆ. ಇವತ್ತು 7:30ಕ್ಕೆ ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಅಲ್ಲಿ ಈ ಇಡೀ ಪ್ರಮಾಣ ವಚನದ ಪ್ರಕ್ರಿಯೆಗಳು, ಸಚಿವ ಸಂಪುಟ, ಇದೆಲ್ಲದರ ಬಗ್ಗೆಯೂ ಕೂಡ ಡಿ ಕೆ ಶಿವಕುಮಾರ್ ಅವರು ಅನುಮತಿಯನ್ನ ಪಡೆದುಕೊಳ್ತಾರೆ. ಒಂದು ಹೊಸ ತಂಡವನ್ನ ಕಟ್ಟಬೇಕು ಅನ್ನುವಂಥದ್ದು ನಿಶ್ಚಿತ. ಆದ್ರೆ ಆ ಹೊಸ ತಂಡದಲ್ಲಿ ಅನುಭವ ಇಲ್ಲದೆ ಇರೋರನ್ನ ಕಟ್ಕೊಂಡು ಸರ್ಕಾರವನ್ನ ಮುನ್ನಡೆಸುವಂಥದ್ದು ಡಿ ಕೆ ಶಿವಕುಮಾರ್ ಅವರಿಗೆ ಕಷ್ಟ ಸಾಧ್ಯ ಆಗ್ಬೋದು, ಚಾಲೆಂಜ್ ಆಗ್ಬೋದು. ಈ ಕಾರಣಕ್ಕೋಸ್ಕರ 10 ರಿಂದ 13 ಮಂದಿ ಹಿರಿಯ ನಾಯಕರನ್ನೇ ಸಚಿವ ಸಂಪುಟದಲ್ಲಿ ಇರಿಸ್ಕೋಬೇಕು ಅನ್ನೋ ಬಗ್ಗೆಯೂ ಕೂಡ ದೊಡ್ಡ ಮಟ್ಟಿಗೆ ಚರ್ಚೆ ನಡೀತಾ ಇದೆ. ಅಂದ್ರೆ ಈಗ ಯಾರು ಸಿದ್ದರಾಮಯ್ಯನವರ ಪಾಳಯದಲ್ಲಿ ಅತ್ಯಂತ ಪ್ರಭಾವಿಗಳು ಮತ್ತು ಪ್ರಭಾವಿ ಖಾತೆಗಳನ್ನ ನಿರ್ವಹಿಸಿದ್ರು ಅಂತ ಪ್ರಮುಖ ಹಿರಿಯ 10 ರಿಂದ 13 ಮಂದಿ ಹಿರಿಯ ಸಚಿವರನ್ನ, ಹಿರಿಯ ನಾಯಕರನ್ನ ಮತ್ತೆ ಸಚಿವರಾಗಿ ಮುಂದುವರಿಸಬೇಕು. 17 ರಿಂದ 18 ಮಂದಿ ಹೊಸಬರಿಗೆ ಅವಕಾಶವನ್ನು ಕೊಡಬೇಕು ಅನ್ನೋ ಬಗ್ಗೆ ಒಂದು ಪ್ರಾಥಮಿಕ ಹಂತದ ಚರ್ಚೆಗಳು. ಇದು ಅಂತಿಮ ನಿರ್ಧಾರ ಅಲ್ಲ, ಸದ್ಯದ ಪರಿಸ್ಥಿತಿಯಲ್ಲಿ ನಡೀತಾ ಇರುವಂತಹ ಚರ್ಚೆಗಳು. ಡಿ ಕೆ ಶಿವಕುಮಾರ್ ಅವರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ ಅನ್ನ ಯಾವ ರೀತಿ ಒಪ್ಪಿಸ್ತಾರೆ ಮತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ಬಿಟ್ಟು ಹೈಕಮಾಂಡ್ ಕೂಡ ಆ ತರದ ಒಂದು ಲೀಸ್ಟ್ ಏನಾದರೂ ಮಾಡ್ಕೊಂಡಿದ್ಯಾ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸಿದ್ದರಾಮಯ್ಯನವ್ರನ್ನ ಬಿಟ್ಟಾಗ, ಸಿದ್ದರಾಮಯ್ಯನವ್ರನ್ನ ಹೊರತುಪಡಿಸಿ ಅಹಿಂದ ರಾಜಕಾರಣವನ್ನ, ಅಹಿಂದ ವರ್ಗವನ್ನ ಗಟ್ಟಿಯಾಗಿ ಹಿಡಿದಿಟ್ಕೋಬೇಕು ಅಂತಂದ್ರೆ ಸಹಜವಾಗಿ SC ST OBC ಅಲ್ಪಸಂಖ್ಯಾತರಿಗೆ ಹೆಚ್ಚಿನ ಪ್ರಾತಿನಿಧ್ಯವನ್ನ ಕ್ಯಾಬಿನೆಟ್ ಅಲ್ಲಿ ಕೊಡಬೇಕಾಗುತ್ತೆ. ಈ ಒಂದು ಬ್ಯಾಲೆನ್ಸ್ ಅನ್ನು ಏನಾದ್ರೂ ಹೇಗೆ ಮಾಡ್ತಾರೆ ಅನ್ನುವಂಥದ್ದು ಹೈಕಮಾಂಡ್ ನ ದೃಷ್ಟಿಯಿಂದ ಅದೊಂದು ಪಟ್ಟಿ ಸಪರೇಟ್ ಇದೆಯಾ ಅಥವಾ ಡಿ ಕೆ ಶಿವಕುಮಾರ್ ಅವರ ಅಭಿಪ್ರಾಯವನ್ನ ಪಡೆದು ಹೈಕಮಾಂಡ್ ಸಂಪೂರ್ಣವಾದ ಡಿ ಕೆ ಶಿವಕುಮಾರ್ ಅವರ ವಿವೇಚನೆಗೆ ಎಲ್ಲವನ್ನು ಕೂಡ ಬಿಡುತ್ತಾ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಕೂಡ ಇವತ್ತು ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ ಬಳಿಕ ದೆಹಲಿಗೆ ತೆರಳಿದ್ದಾರೆ. ಒಂದು 3-4 ಮಂದಿ ಆಪ್ತರ ಜೊತೆಗೆ ಮಾತ್ರ ಅವರು ದೆಹಲಿಗೆ ತೆರಳಿ ನಾಳೆ ರಾಹುಲ್ ಗಾಂಧಿ ಅವರನ್ನ, AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ, ಜೊತೆಗೆ ಸೋನಿಯಾ ಗಾಂಧಿ ಅವರನ್ನು ಕೂಡ ಭೇಟಿಯಾಗುವಂತಹ ಸಾಧ್ಯತೆಗಳಿದ್ದಾವೆ. ಇಷ್ಟು ವರ್ಷಗಳ ಕಾಲ ತನಗೆ ಮುಖ್ಯಮಂತ್ರಿ ಆಗೋದಕ್ಕೆ ಅವಕಾಶ ಕೊಟ್ಟಂತಹ ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ಅಭಿನಂದನೆ, ಕೃತಜ್ಞತೆ, ಧನ್ಯವಾದವನ್ನ ಸಲ್ಲಿಸುವಂತಹ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಕೂಡ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಈಗ ಹಾಲಿ ಇರುವಂತಹ ಸಚಿವರ ಪೈಕಿ ಹಲವಾರು ಮಂದಿ ಅವರು ಕೂಡ ನಾಳೆ ದೆಹಲಿಗೆ ತೆರಳುವಂತಹ ಸಾಧ್ಯತೆಗಳಿದ್ದಾವೆ. ಸಚಿವ ಸಂಪುಟದಲ್ಲಿ ಮುಂದುವರಿಬೇಕು ಅನ್ನುವಂತ ಒಂದು ಲೆಕ್ಕಾಚಾರ, ಜೊತೆಗೆ ತಮ್ಮನ್ನ ಕೈ ಬಿಡದೇ ಇರೋ ರೀತಿಯಲ್ಲಿ ಹೈಕಮಾಂಡ್ ಮೇಲೆ ಪ್ರಭಾವವನ್ನು ಬೀರಬೇಕು ಅನ್ನುವಂತ ಕಾರಣಕ್ಕೋಸ್ಕರ ಒಂದಷ್ಟು ಪ್ರಯತ್ನಗಳು ತೆರೆಮರೆಯಲ್ಲಿ ಜೋರಾಗಿ ನಡೀತಾ ಇದೆ. ಈಗಾಗಲೇ ಶುರುವಾಗಿದೆ ಮಾಲ್ತೇಶ್. ಓಕೆ, ಥ್ಯಾಂಕ್ ಯು ಪ್ರಸನ್ನ.